ಎನ್ಎಸ್ ಬೋಸರಾಜು ಅವರಿಗೆ ಸಚಿವ ಸ್ಥಾನ ನೀಡಲು ಆಗ್ರಹ. ರಾಯಚೂರು ಜಿಲ್ಲಾ ಉಸ್ತುವಾರಿ ಸಚಿವರನ್ನಾಗಿ ನೇಮಕಕ್ಕೆ ಒತ್ತಾಯ. ರಾಯಚೂರು ಮಾನ್ವಿ ಪಟ್ಟಣದ ಬಸವ ವೃತ್ತದಲ್ಲಿ ಎನ್ಎಸ್ ಬೋಸರಾಜು ಅಭಿಮಾನಿ ಬಳಗದ ವತಿಯಿಂದ ಜಿಲ್ಲೆಯ ವಿಧಾನ ಪರಿಷತ್ ಸದಸ್ಯರು ಹಾಗೂ ಮಾಜಿ ಸಚಿವರಾದ ಎನ್ಎಸ್ ಬೋಸರಾಜು ಅವರನ್ನ ರಾಜ್ಯ ಸಚಿವ ಸಂಪುಟದಲ್ಲಿ ಮುಂದುವರೆಸಬೇಕು ಹಾಗೂ ರಾಯಚೂರು ಜಿಲ್ಲೆಯ ಉಸ್ತುವಾರಿ ಸಚಿವರನ್ನಾಗಿ ನೇಮಕ ಮಾಡಬೇಕು ಎಂದು ಸಾವಿರಾರು ಅಭಿಮಾನಿಗಳು ಹಾಗೂ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಒತ್ತಾಯಿಸಿದ್ದಾರೆ. ಸಭೆಯಲ್ಲಿ ಮಾತನಾಡಿದ ಸೈಯದ್ ಖಾಲಿದ್ ಖಾದ್ರಿ ಅವರು, ಸಿದ್ದರಾಮಯ್ಯ ಅವರ ಸರ್ಕಾರದಲ್ಲಿ ಸಚಿವರಾಗಿದ್ದ ವೇಳೆ ಎನ್ಎಸ್ ಬೋಸರಾಜು ಅವರು ರಾಯಚೂರು ಜಿಲ್ಲೆಗೆ ಕೋಟ್ಯಾಂತರ ರೂಪಾಯಿ ಅನುದಾನವನ್ನು ತಂದು ಅಭಿವೃದ್ಧಿಗೆ ವಿಶೇಷ ಕೊಡುಗೆ ನೀಡಿದ್ದಾರೆ. ರಾಯಚೂರು ಸಿಂಧನೂರು ಚತುಷ್ಪಥ ರಸ್ತೆ, ವಿಮಾನ ನಿಲ್ದಾಣ ನಿರ್ಮಾಣ, ಕೃಷ್ಣಾ ನದಿಗೆ ಹೊಸ ಸೇತುವೆ, ಚಿಕ್ಕ ಪಂಚಲಿ ಬ್ರಿಡ್ಜ್ ಕಮ್ ಬ್ಯಾರೇಜ್ ಹಾಗೂ ಜಿಲ್ಲೆಯಾದ್ಯಂತ ಚೆಕ್ ಡ್ಯಾಂಗಳ ನಿರ್ಮಾಣಕ್ಕೆ ಅವರ ಪಾತ್ರ ಮಹತ್ವದ್ದಾಗಿದೆ ಎಂದು ಹೇಳಿದರು. ನಂತರ ಮಾತನಾಡಿದ ಕಾಂಗ್ರೆಸ್ ಪಕ್ಷದ ಹಿರಿಯ ಮುಖಂಡರಾದ ಬಾಲಸ್ವಾಮಿ ಕೊಡ್ಲಿ ಹಾಗೂ ರಾಜಾ ಸುಭಾಷ್ ಚಂದ್ರ ನಾಯಕ ಮಾತನಾಡಿ, ಮಾನ್ವಿಯಲ್ಲಿ ಅಮೃತ 2.0 ಯೋಜನೆಯಡಿ 7.5 ಲಕ್ಷ ಲೀಟರ್ ಸಾಮರ್ಥ್ಯದ ನೀರಿನ ಟ್ಯಾಂಕ್ ನಿರ್ಮಾಣ ಕಾರ್ಯ ಬಹುತೇಕ ಪೂರ್ಣಗೊಂಡಿದ್ದು ಸುಮಾರು 87 ರಿಂದ 90 ಕೋಟಿ ರೂಪಾಯಿ ವೆಚ್ಚದಲ್ಲಿ ಮಾನ್ವಿ ಕೆರೆಯ ಅಭಿವೃದ್ಧಿ ಹಾಗೂ ಸೌಂದರ್ಯೀಕರಣ ಕಾರ್ಯ ಕೈಗೊಳ್ಳಲಾಗಿದೆ. ತುಂಗಭದ್ರಾ ನದಿ ಹಾಗೂ ಕಾಲುವೆಗಳ ಗೇಟ್ಗಳ ದುರಸ್ತಿ ಕಾರ್ಯದ ಮೂಲಕ ರೈತರಿಗೆ ಅನುಕೂಲ ಕಲ್ಪಿಸಿರುವ ಬೋಸರಾಜು ಅವರು ಹಿಂದುಳಿದ ವರ್ಗಗಳ ಏಳಿಗೆಗಾಗಿ ಶ್ರಮಿಸುತ್ತಾ ಇರುವ ಮುತ್ಸದ್ದಿ ನಾಯಕರು ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಅಬ್ದುಲ್ ಗಫೂರ್ ಸಾಬ್, ಪಂಚ ಗ್ಯಾರಂಟಿ ಸಮಿತಿ ಅಧ್ಯಕ್ಷ ಬಿಕೆ ಅಮರೇಶಪ್ಪ, ವಕೀಲರು ಶರಣಪ್ಪ ನಾಯಕ ಗುಡುಬಿನ್ನಿ, ಕುರ್ಡಿ ಚಂದ್ರಶೇಖರ, ಕೆ ಬಸವಂತಪ್ಪ, ತಿಮ್ಮಣ್ಣ ಬಾಗಲವಾಡ, ಮಹಾಂತೇಶ ಸ್ವಾಮಿ ರೌಡೂರು, ಅಮ್ಜದ್ ಖಾನ್, ಸೂರ್ಯನಾರಾಯಣ ಯಾದವ್, ಸತ್ತಾರ್ ಬಂಗ್ಲೆವಾಲಾ ಸೇರಿದಂತೆ ಮಾನ್ವಿ ವಿಧಾನಸಭಾ ಕ್ಷೇತ್ರದ ಸಾವಿರಾರು ಕಾಂಗ್ರೆಸ್ ಮುಖಂಡರು, ಕಾರ್ಯಕರ್ತರು ಹಾಗೂ ಅಭಿಮಾನಿಗಳು ಭಾಗವಹಿಸಿದ್ರು. ಬ್ಯೂರೋ ರಿಪೋರ್ಟ್ ಎಂಡಿ ಗೌಸ್, ಎನ್ಕೆಎಸ್ ಟಿವಿ 4 ಮಾನ್ವಿ. ಮಿತ್ರರು ಹಾಗೂ ಅಭಿಮಾನಿ ಬಳಗದವರು ಇವತ್ತು ಕರ್ನಾಟಕ ಪ್ರದೇಶದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದು 3 ವರ್ಷ ಕಳೆದ ನಂತರ 3 ವರ್ಷದಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳಾಗಿರುವಂತಹ ನಿಕಟಪೂರ್ವ ಸಿದ್ದರಾಮಯ್ಯ ಸಾಹೇಬರು 3 ವರ್ಷ ಕಾಲ ಸುದೀರ್ಘವಾಗಿ ಅವರು ಮುಖ್ಯಮಂತ್ರಿ ಸ್ಥಾನದಿಂದ ರಾಜೀನಾಮೆಯನ್ನು ಕೊಟ್ಟು 2ನೇ ಹಂತಕ್ಕೆ ನಮ್ಮ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರಾಗಿರುವಂತಹ ಡಿ.ಕೆ. ಶಿವಕುಮಾರ್ ಸಾಹೇಬರಿಗೆ ಅವಕಾಶವನ್ನು ಮಾಡಿಕೊಟ್ಟಾಗ ಅದರಲ್ಲಿ ಸಿದ್ದರಾಮಯ್ಯ ಸಾಹೇಬ್ರವರ ಸಚಿವ ಸಂಪುಟದಲ್ಲಿ ಸತತವಾಗಿ 3 ವರ್ಷ ಕಾಲ ಬಹಳ ಜವಾಬ್ದಾರಿಯಿಂದ ಬಹಳ ಉತ್ಸಾಹದಿಂದ ನಮ್ಮ ನಾಯಕರು ಸನ್ಮಾನ್ಯ ಎನ್ಎಸ್ ಬೋಸರಾಜ್ ಸಾಹೇಬ್ರವರಿಗೆ ನಮ್ಮ ರಾಯಚೂರು ಜಿಲ್ಲೆಯ ಭಾಗಕ್ಕೆ ಒಂದು ದೊಡ್ಡ ಉಪಕಾರವನ್ನು ನಮ್ಮ ಮುಖ್ಯಮಂತ್ರಿಗಳು ಅಂದಿನ ನಾಯಕರುಗಳು ಮಾಡಿದ್ರು. ಅವತ್ತು 3 ವರ್ಷಗಳ ದಶಕ ಕಾಲದ ನಂತರ ನಮ್ಮ ನಾಯಕರಿಗೆ ಸಚಿವ ಸ್ಥಾನವನ್ನು ಕೊಟ್ಟಿದ್ರು. ಆ ಸಚಿವ ಸ್ಥಾನದಿಂದಲೇ ನಮ್ಮ ರಾಯಚೂರು ಜಿಲ್ಲೆಯಲ್ಲಿ ಎಲ್ಲ ನಮ್ಮ ಕಾಂಗ್ರೆಸ್ ಪಕ್ಷದ ಎಲ್ಲ ಕಾರ್ಯಕರ್ತರಲ್ಲಿ, ಎಲ್ಲ ಮುಖಂಡರಲ್ಲಿ ಒಂದು ಉತ್ಸಾಹವನ್ನು ಬಂದಿತ್ತು. ಯಾಕಂತ ಹೇಳಿದ್ರೆ ಸುಮಾರು ವರ್ಷಗಳಿಂದ ಸತತವಾಗಿ ಒಂದು 50-55 ವರ್ಷಗಳ ದಶಕ ಕಾಲ ಅವರು ಕಾಂಗ್ರೆಸ್ ಪಕ್ಷದ ಒಂದು ಜವಾಬ್ದಾರಿಯುವ ಸ್ಥಾನದಲ್ಲಿದ್ದು ಸಾಕಷ್ಟು ಅಭಿವೃದ್ಧಿ ಕೆಲಸಗಳನ್ನು ನಮ್ಮ ರಾಯಚೂರು ಜಿಲ್ಲೆ ಮತ್ತು ನಮ್ಮ ಕೆಲಸ ಮಾಡಿದ್ರು. ಈ 3 ವರ್ಷಗಳಲ್ಲಿ ಏನು ಅನುದಾನವನ್ನು ತಂದರು, ಏನು ಈ ಜಿಲ್ಲೆಯಲ್ಲಿ ಬದಲಾವಣೆ ಆಗಿದೆ ನಿಮಗೆ ಗೊತ್ತಿರಬಹುದು. ಸಲ್ಲತ್ತೆ ಎಂಬ ಮಾತನ್ನು ಹೇಳ್ತಾ ಇದ್ದೇನೆ. 2,000 ಅನುದಾನವನ್ನು ಕೇವಲ 3 ವರ್ಷಗಳಲ್ಲಿ ತಂದು ಪ್ರತಿ ಹೆಜ್ಜೆಯಲ್ಲೂ ಕೂಡ ಈ ಜಿಲ್ಲೆಯ ಅಭಿವೃದ್ಧಿಗೋಸ್ಕರ ಪಣತೊಟ್ಟು ಎಲ್ಲವನ್ನ ದುರಸ್ತಿ ಮಾಡುತ್ತಾ ಈಗೇನು ರೂಪಿಸಿದ್ದು ಮತ್ತು ನಮ್ಮ ಆಡಳಿತಕ್ಕೋಸ್ಕರ ಒತ್ತಾಯ ಮಾಡ್ತಾ ಇಲ್ಲ. ಯಾಕೆ ಕೊಡಬೇಕು ನಮ್ಮ ಮಂತ್ರಿ ಮಾನ್ಯ ಮಾಡ್ತಾರೆ ನಾವು ಕೇಳ್ತಾ ಇಲ್ಲ. ಈ ಜಿಲ್ಲೆ ಪಣತೊಟ್ಟಂತವ್ರು ಯಾರಾದರೂ ಇದ್ರೆ ಅದು ಎನ್ಎಸ್ ಬೋಸರಾಜ್ ಜಿಲ್ಲೆಗೂ ಅನುಕೂಲ ಆಗುವಂತ ಒಂದು ಕಂಕಣ ಬತ್ತುವಂತ ಕೆಲಸವನ್ನು ಮಾಡಿದ್ದಾರೆ ಅಂದ್ರೆ ಅದು ಎನ್ಎಸ್ ಬೋಸರಾಜ್ ಸಾಹೇಬರಾಗಿದ್ದಾರೆ. ಆದ್ರಿಂದ ಮುಂದಿನ ದಿನಗಳಲ್ಲಿ 1-2 ವರ್ಷ ನಮ್ಮ ನಾಯಕರಿಗೆ ಮಂತ್ರಿಯಲ್ಲಿ ಉತ್ತಮವಾದಂತಹ ಖಾತೆಯನ್ನು ಕೊಟ್ಟರೆ ಅಭಿವೃದ್ಧಿ
ಹಾಗೂ ಕಾಂಗ್ರೆಸ್ ಪಕ್ಷದ ಹಿರಿಯ ಮುಖಂಡರಾಗಿರ್ತಕ್ಕಂಥ ಕೆ ಬಸವಂತಪ್ಪನವರು ನಮ್ಮನ್ನು ಅಭಿಮಾನಿಗಳಾಗಿ ನಾನು ಕೆಲಸ ಮಾಡ್ಕೊಂತ ಬಂದೀನಿ. ಬಹಳ ಕೆಲಸ ಚಟುವಟಿಕೆಗಳು ನೋಡಿ ನನಗೆ 2 ಪೀರಿಯಡ್ ಯುದ್ಧ ಇಲ್ಲದೆ ಈ ಒಂದು ಜಿಲ್ಲೆಗೆ ಈ ಒಂದು ಮಾನವೀಯ ಸಾಧ್ಯ. ಆದ ಕಾರಣ ದಯವಿಟ್ಟು ಡಿ ಕೆ ಶಿವಕುಮಾರ್ ಅವರು ಸಿದ್ದರಾಮಯ್ಯ ಸಾಹೇಬರ ಸಂದರ್ಭದಲ್ಲಿ ಅವರು ಮತ್ತೊಮ್ಮೆ ಮಂತ್ರಿಯನ್ನಾಗಿ ಮಾಡಿ ಈ ಒಂದು ರಾಯಚೂರು ಜಿಲ್ಲೆ ಅಹಿಂದ ವರ್ಗದ ನಾಯಕರು ದೂರಿನವರು. ಇವತ್ತು ಅವರ ಬಗ್ಗೆ ನಾವು ಎಷ್ಟು ಕಳಕಳಿಯಾಗಿ ನಾವು ಕೇಳ್ಕೊಳ್ತೀವಿ ಅಂದ್ರೆ ರಾಜಕಾರಣದಲ್ಲಿ ಇವತ್ತು ಅನೇಕ ರಾಜಕಾರಣಗಳನ್ನ ಇವತ್ತು ಏನಾದರೂ ಕಾಂಗ್ರೆಸ್ ಪಕ್ಷ ಮಾತಾಡೋದನ್ನು ಕಂಡಿವೆ. ಇವತ್ತು ಬೋಸರಾಜ್ ಅವರಿಗೆ ದೃಷ್ಟಿಯಿಂದ ಮಂತ್ರಿ ಸ್ಥಾನ ಕೊಡಬೇಕು ಅನ್ನೋದು ಎಲ್ಲರ ವಿಷಯ ಇಲ್ಲ, ತಪ್ಪಲಿಲ್ಲ. ನಮ್ಮ ಸಾಹೇಬರು ಒಂದು ಜಿಲ್ಲಕ್ಕ ಸಾಹೇಬ್ರ ಬಗ್ಗೆ ಎಷ್ಟು ಹೇಳಿದ್ರೆ ಕಡಿಮೆ. ಅವರು ಸುಮಾರು ಸರ್ಕಾರ ಹೇಳ್ತಾ ಇದೆ. ಇಂಥ ಅಹಿಂದ ನಾಯಕರನ್ನು ಮುನ್ನೆಲೆಗೆ ತರುವಂತ ಮಾಡ್ತಾ ಇದೀವಿ. ಅದ್ಯಾಕೆ ಅಂತ ಹೇಳಿದ್ರೆ ಡಿ ಕೆ ಶಿವಕುಮಾರ್ ಸಾಹೇಬರಿಗೆ ಅವಕಾಶವನ್ನು ಮಾಡಿಕೊಟ್ಟಾಗ ಅದರಲ್ಲಿ ಸಿದ್ದರಾಮಯ್ಯ ಸಾಹೇಬ್ರವರ ನಮ್ಮ ರಾಯಚೂರು ಜಿಲ್ಲೆಯ ಭಾಗಕ್ಕೆ ಒಂದು ದೊಡ್ಡ ಉಪಕಾರವನ್ನು ನಮ್ಮ ಮುಖ್ಯಮಂತ್ರಿಗಳು ಸಚಿವ ಸ್ಥಾನವನ್ನು ಕೊಟ್ಟಿದ್ರು. ಆ ಸಚಿವ ಸ್ಥಾನದಿಂದಲೇ ನಮ್ಮ ಯುವಕರೇ, ಅಭಿಮಾನಿಗಳೇ ಮತ್ತು ನನ್ನ ಕಾರ್ಯಕ್ರಮ ಆಯ್ತು ಸರ್. ಹಾಂ ಮಾರ ಮಾರ ಹಾಂ ಬಾ. ಹಲೋ ಸನ್ಮಾನ್ಯ ಶ್ರೀ ಎನ್.ಎಸ್. ಬೋಸರಾಜ್ ಸಾಹೇಬ್ ಅವರಿಗೆ ಈ ನೂತನ ಮಂತ್ರಿ ಮಂಡಲದಲ್ಲಿ ಮಂತ್ರಿ ಸ್ಥಾನವನ್ನು ಹಾಗೂ ನಮ್ಮ ರಾಯಚೂರು ಜಿಲ್ಲೆಯ ಉಸ್ತುವಾರಿಯನ್ನು ಕೊಡಬೇಕಂತೇಳಿ ಆಗ್ರಹಿಸಿ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡ ಶ್ರೀ ಎನ್.ಎಸ್. ಬೋಸರಾಜ್ ಸಾಹೇಬ್ ಅವರ ಎಲ್ಲ ಅಭಿಮಾನಿ ಬಳಗದವರಿಗೆ ನಾನು ಹೃದಯಪೂರ್ವಕವಾಗಿ ವಂದನೆಗಳನ್ನು ತಿಳಿಸಲು ಇಷ್ಟಪಡುತ್ತೇನೆ. ಯಾಕಂತಂದ್ರೆ ಈಗಾಗಲೇ ನಮ್ಮ ಹಿರಿಯರು ಹೇಳ್ತಕ್ಕಂಥ ಎನ್.ಎಸ್. ಸಾಹೇಬ್ರ ಬಗ್ಗೆ ಎಷ್ಟು ಹೇಳಿದ್ರೆ ಕಡಿಮೆ. ಅವರು ಸುಮಾರು 50-55 ವರ್ಷಗಳಿಂದ ಕಾಂಗ್ರೆಸ್ ಪಕ್ಷದ ಕಟ್ಟಾಳುಗಳಾಗಿ, ಕಾಂಗ್ರೆಸ್ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರಾಗಿ ಏನು ಈ ಭಾಗದ, ನಮ್ಮ ಭಾಗದ ಹೈದರಾಬಾದ್ ಕರ್ನಾಟಕ, ಕಲ್ಯಾಣ ಕರ್ನಾಟಕ ಭಾಗದ ಅಭಿವೃದ್ಧಿಯಲ್ಲಿ ತಮಗೆ ಸಿಕ್ಕಂತಹ ಸಮಯದಲ್ಲಿ ಅದು ವಿಧಾನ ಪರಿಷತ್ ಸದಸ್ಯರಾಗಿರ್ಬೋದು, MLA ಆಗಿ ಆಯ್ಕೆಯಾಗಿರ್ತಕ್ಕಂಥ ಸಮಯದಲ್ಲಿರ್ಬೋದು, ಈಗ ಕಳೆದ 3 ವರ್ಷದಲ್ಲಿ ಮಂತ್ರಿಯಾಗಿಯೂ ಸಹ ನಮ್ಮ ಭಾಗಕ್ಕೆ ಹೆಚ್ಚಿನ ಅನುದಾನವನ್ನು ತಂದು ನಮ್ಮ ಭಾಗವನ್ನು ಅಭಿವೃದ್ಧಿ ಪಥದಲ್ಲಿ ಕೊಂಡೊಯ್ಯಲು ಅವರ ಒಂದು ಸಹಾಯ ಹೆಚ್ಚಿನದಾಗಿದೆ ಅಂತಲೇ ನಮ್ಮ ಅಭಿಪ್ರಾಯ. ಈ ಒಂದು ದಿಶೆಯಲ್ಲಿ ನಮ್ಮ ಕಲ್ಯಾಣ ಕರ್ನಾಟಕ ಭಾಗ ಏನು ಹಿಂದುಳಿದಿದೆ, ಈ ಒಂದು ಕಲ್ಯಾಣ ಕರ್ನಾಟಕದ ಭಾಗದ ಒಂದು ಅಭಿವೃದ್ಧಿಗೋಸ್ಕರ ಮತ್ತು ವಿಶೇಷವಾಗಿ